ಒಂದಂತೂ ಸತ್ಯ, ಪವಿತ್ರವಾದ ಪ್ರೀತಿ ಜೊತೆ ಸೇರದೇ ಇದ್ರೂ ಕೂಡ ಯಾವತ್ತಿಗೂ ಅಜರಾಮರವಾಗಿರುತ್ತದೆ. ಯಾರಿಂದಲಾದರೂ ದೂರ ಆಗಬೇಕು ಅಂದುಕೊಂಡರೆ ಜಗಳವಾಡಿ ದೂರ ಆಗಬೇಡಿ, ಮೌನವಾಗಿಯೇ ದೂರವಿದ್ದು ಬಿಡಿ. ತಿಳಿಯದ ಮೌನದ ಹಿಂದೆ ನೂರಾರು ಅರ್ಥವಿರುತ್ತದೆ. ಸಮಯ ಎಲ್ಲವನ್ನ ಬದಲಾಯಿಸುತ್ತದೆ. ಸಮಯ ಬಂದಾಗ ಯಾರ ಯೋಗ್ಯತೆ ಏನು ಅಂತ ಕಾಲವೇ ತಿಳಿಸುತ್ತೆ. ಕಾರಣವಿಲ್ಲದೆ ಬದಲಾದವರ ನಡುವೆ ಕಾರಣವಿದ್ದು ನಾವು ಬದಲಾಗದಿದ್ದರೆ ನಮ್ಮ ಬದುಕಿಗೆ ಅರ್ಥವೇ ಇರುವುದಿಲ್ಲ. ಗಡಿಯಾರ ಕೇವಲ ಸಮಯವನ್ನು ಮಾತ್ರ ನಮಗೆ ತಿಳಿಸುತ್ತದೆ. ಅದೇ ಸಮಯ ಬಂದಾಗ ಕೆಲವರ ಯೋಗ್ಯತೆ ಕೂಡ ನಮಗೆ ತಿಳಿಯುತ್ತದೆ. ನಾವು ಮಾಡಿದ ಕರ್ಮಫಲದಿಂದಲೇ ದುಃಖ ನೋವು ಸಿಗುತ್ತದೆ ಅಂತ ಏನಿಲ್ಲ. ಏಕೆಂದರೆ ಕೆಲವೊಮ್ಮೆ ನಾವು ಲೆಕ್ಕಕ್ಕಿಂತ ಜಾಸ್ತಿ ಒಳ್ಳೆಯವರಾಗಿದ್ದರೂ ಕೂಡ ಅತಿಯಾದ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ತಾತ್ಪರ್ಯ, ಅತಿಯಾದರೆ ಅಮೃತವು ಕೂಡ ವಿಷವಾಗುತ್ತದೆ. ಅಜ್ಞಾನದ ಸಂಘ ಅನರ್ಥಗಳಿಗೆ ದಾರಿ ಮಾಡಿಕೊಟ್ಟರೆ ಅರಿವಿನ ಸಂಘ ಬಾಳಿಗೆ ಅರ್ಥವನ್ನ ತಂದುಕೊಡುತ್ತದೆ. ಬೇರೆಯವರನ್ನ ಮೆಚ್ಚಿಸುವ ಭರದಲ್ಲಿ ನಿಮ್ಮ ನೆಮ್ಮದಿಯನ್ನ ಕಳೆದುಕೊಳ್ಳಬೇಡಿ. ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸುವ ಕಾರ್ಯ ಭಗವಂತನಿಂದಲೂ ಸಾಧ್ಯವಿಲ್ಲ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವೂ ಕೂಡ ಆಶೀರ್ವಾದವಾಗುತ್ತದೆ. ತಿಳಿದವರೊಂದಿಗೆ ಅರ್ಧ ಗಂಟೆ ಕಳೆದರೆ 4 ಪುಸ್ತಕಗಳನ್ನು ಓದಿದಂತೆ. ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದರೆ ಅರ್ಧ ಬದುಕನ್ನೇ ದಾಟಿದಂತೆ. ಯಾವ ಹಣ, ಚಿನ್ನ, ಅಧಿಕಾರ ಯಾವುದು ಉಪಯೋಗಕ್ಕೆ ಬರುತ್ತಿಲ್ಲ. ಕೇವಲ ರೈತ ಬೆಳೆದ ಬೆಳೆ ಮಾತ್ರ ಎಲ್ಲರನ್ನ ಬದುಕಿಸುತ್ತಿದೆ. ಕ್ಷಮೆ ಮತ್ತು ಧನ್ಯವಾದ ತುಂಬ ಚಿಕ್ಕ ಪದಗಳು ಅನಿಸಿದರೂ ಕೂಡ ಎಷ್ಟೋ ಸಂಬಂಧಗಳನ್ನು ಒಡೆಯದಂತೆ ನೋಡಿಕೊಳ್ಳುವಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸಿವೆ. ಯಾರೋ ಇಷ್ಟಪಡಲಿ ಎಂದು ಭಗವಂತ ನಿನ್ನನ್ನು ಸೃಷ್ಟಿಸಿರುವುದಿಲ್ಲ. ಸ್ವತಃ ಭಗವಂತನಿಗೆ ಇಷ್ಟವಾಗಿ ನಿನ್ನನ್ನು ಸೃಷ್ಟಿಸಿರುತ್ತಾನೆ. ಒಬ್ಬರ ಹೊಟ್ಟೆ ಉರಿಸಿ ದುರಹಂಕಾರದಿಂದ ಯಾರು ಮೆರೆಯುತ್ತಾರೋ ಅವರಿಗೆ ಅದೇ ಕೊನೆಗಾಲ. ಎಲ್ಲ ಬಿದಿರುಗಳು ಕೂಡ ಕೊಳಲಾಗುವುದಿಲ್ಲ. ಕೆಲವರಿಗೆ ದೋಣಿಗಳಾಗುತ್ತವೆ, ಕೆಲವರಿಗೆ ಏಣಿಗಳಾಗುತ್ತವೆ, ಕೆಲವರಿಗೆ ಮನೆಗಳಾಗುತ್ತವೆ. ಜೀವನವೂ ಹಾಗೆಯೇ. ಒಂದೊಂದು ಸತ್ಯ, ಸಂಪತ್ತು, ವಸ್ತ್ರ, ನೆಂಟರು ಎಲ್ಲವೂ ಕೂಡ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈಬಿಡಬಹುದು. ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೂಡ ಕೈ ಹಿಡಿಯುತ್ತಾನೆ, ರಕ್ಷಿಸುತ್ತಾನೆ. ಒಳ್ಳೆಯ ವ್ಯಕ್ತಿಗಳು ಯಾವತ್ತೂ ಯಾರಿಗೂ ಮೋಸ ಮಾಡುವುದಿಲ್ಲ. ಆದರೆ ಅವರ ಒಳ್ಳೆಯತನದಿಂದ ಕೆಲವೊಮ್ಮೆ ಅವರೇ ಮೋಸ ಹೋಗಿರುತ್ತಾರೆ. ಹಣ ಎಂಬುದು ಉಪ್ಪಿನಂತೆ, ಕಡಿಮೆ ತಿಂದರೆ ರುಚಿ, ಹೆಚ್ಚು ತಿಂದರೆ ದಾಹ. ಕೋಪವನ್ನು 1 ನಿಮಿಷ ತಡೆಯಲು ಕಲಿತರೆ ಪಶ್ಚಾತ್ತಾಪದ 100 ದಿನಗಳನ್ನು ಉಳಿಸಿದಂತೆ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8ರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.